ತುಮಕೂರಿನ ಪ್ರಭಾವಿ ನಾಯಕ ಜೆಡಿಎಸ್ ತೆಕ್ಕೆಗೆ ರಾಹುಲ್ ಗಾಂಧಿಗೆ ಟಕ್ಕರ್ ಕೊಟ್ಟ ಸಿದ್ದು ಆಪ್ತ. ಸಚಿವ ಸ್ಥಾನ ಕೊಡದಿದ್ದಕ್ಕೆ ರಿವೆಂಜ್ ತೀರಿಸಿಕೊಂಡ್ರ ಆ ನಾಯಕ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸ್ನೇಹಿತರೆ, ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ನಿನ್ನೆ ನಡೆದಂತಹ ಒಂದಷ್ಟು ವಿದ್ಯಮಾನಗಳೇ ಸಾಕ್ಷಿ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರುವಂತಹ KN ರಾಜಣ್ಣ ಅವರು ಜೆಡಿಎಸ್ ಪಕ್ಷಕ್ಕೆ ಹೋಗ್ತಾರ? ಯಾಕೆಂದ್ರೆ ಈಗಾಗಲೇ ಜೆಡಿಎಸ್ ಪಕ್ಷದ ಮುಖಂಡರುಗಳ ಜೊತೆ KN ರಾಜಣ್ಣ ಅವರು ಮಾತುಕತೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರುವಂತಹದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ದೇವೇಗೌಡರವ್ರನ್ನ KN ರಾಜಣ್ಣ ಅವರ ಮಗ ಹೋಗಿ ವಿಶ್ ಮಾಡಿ, ಒಂದು ಬೊಕ್ಕೆಯನ್ನು ಕೊಟ್ಟು ವಿಶ್ ಮಾಡಿ ಬಂದಿರುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹದ್ದು. ಅಂದ್ರೆ ಇದಕ್ಕೆ ರಾಜಣ್ಣ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನನ್ನ ಮಗ ದೇವೇಗೌಡರವ್ರನ್ನ ಮೀಟ್ ಮಾಡಿರೋದು ನಿಜ, ಹಾಗಂತ ಹೇಳಿ ನಾವೇನು JDS ಪಕ್ಷಕ್ಕೆ ಹೋಗ್ತೀವಿ ಅಂತ ಅರ್ಥನ? ಹೋಗಿರ್ತಾರೆ ಹಿರಿಯ ನಾಯಕರು, ಒಂದು ಹಬ್ಬಕ್ಕೂ ಹೋಗಿ ಒಂದು ವಿಶ್ ಮಾಡಿರ್ತಾರೆ, ವರಮಹಾಲಕ್ಷ್ಮಿ ಹಬ್ಬ ಅಂತಂತೇಳಿ. ಸೊ ಅದನ್ನ ಹೆಂಗೆ ನೀವು ರಾಜಕೀಯನ ಬೆರೆಸ್ತೀರಾ ಅಂತಂತ ಹೇಳಿ KN ರಾಜಣ್ಣ ಅವರು ಅದಕ್ಕೆ ಒಂದು ಸಮಜಾಯಿಷಿಯನ್ನ ಈಗ ಕೊಟ್ಟಿರುವಂಥದ್ದು. ಆದ್ರೆ ವಿಷಯ ಅದಲ್ಲ. ಈಗಾಗಲೇ ಕುಮಾರಸ್ವಾಮಿ ಅವರ ಜೊತೆ ರಾಜಣ್ಣ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ರಾಜಣ್ಣ ಅವರ ಮಗ ಎಲ್ಲರೂ ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಇಲ್ಲಿ ಸ್ಥಳೀಯ ನಾಯಕರನ್ನ, ಅಂದ್ರೆ ತುಮಕೂರಿನ ಸ್ಥಳೀಯ ನಾಯಕರನ್ನ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾತನಾಡಿದ್ದಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ನೆಕ್ಸ್ಟ್ ರಾಜಣ್ಣ JDS ಪಕ್ಷಕ್ಕೆ ಬರ್ತಾರಪ್ಪ, ನೀವು JDS ಪಕ್ಷದ ರಾಜಣ್ಣ ಅವರ ಪರವಾಗಿ ನೀವು ಕೆಲಸವನ್ನ ಮಾಡಬೇಕು ಅಂತೇಳಿ ಅವರ ಕಾರ್ಯಕರ್ತರಿಗೆ ಆಲ್ರೆಡಿ ಒಂದು ಮೆಸೇಜ್ ಕೂಡ ಪಾಸ್ ಆಗಿದೆ. ಸೊ ಅಷ್ಟರ ಮಟ್ಟಿಗೆ ಡೆವಲಪ್ಮೆಂಟು ತುಮಕೂರಿನಲ್ಲಿ ಆಗ್ತಿರುವಂತಹದ್ದು. ರಾಜಣ್ಣ ಯಾಕೆ ಈ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬಲವಾದಂತಹ ಕಾರಣಗಳು ಕೂಡ ಇದೆ. ಕಾಂಗ್ರೆಸ್ ಪಕ್ಷ ಅವರನ್ನ ತುಂಬಾ ಹೀನಾಯವಾಗಿ ನಡೆಸಿಕೊಡ್ತಾ ಇದೆ. ಅಂದ್ರೆ ಅವ್ರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ರು, ಆದ್ರೆ ರಾಹುಲ್ ಗಾಂಧಿ ಅವರ ಒಂದು ಏನು ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಸ್ಟೇಟ್ಮೆಂಟು ಎಲ್ಲೋ ಒಂದ್ ಕಡೆ ಅವರಿಗೆ ಮುಳುವಾಗ್ಬಿಟ್ಟಿತ್ತು. ಅಂದ್ರೆ ಅವ್ರು ಸತ್ಯನೇ ಹೇಳಿರುವಂಥದ್ದು, ಅದರಲ್ಲೇನು ಸುಳ್ಳು ಪಳ್ಳು ಏನಿಲ್ಲ. ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅಲ್ಲಿ ಏನು ಸುಳ್ಳೇನೇನು ಇಲ್ಲ, ಸತ್ಯನೇ ಹೇಳಿರುವಂಥದ್ದು. ಆದ್ರೆ ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಳ್ಬಿಡ್ತು. ರಾಜಣ್ಣ ಅವರ ಸಚಿವ ಸ್ಥಾನವನ್ನ ಕಿತ್ಕೊಂಡ್ಬಿಡ್ತು. ಅದಾದ ನಂತರ ಅವರನ್ನ ಎರಡನೇ ಪಟ್ಟಿಯಲ್ಲಾದ್ರೂ ಕೂಡ ಆಯ್ಕೆ ಮಾಡ್ತಾರ ಅನ್ನೋ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ನೀವು ನಂಬಲ್ಲ, KN ರಾಜಣ್ಣ ಅವರ ಮನೆ ಮುಂದೆ ಬೋರ್ಡು ಅವರು ಸಚಿವ ಸ್ಥಾನವನ್ನ ಬಿಟ್ಟ ಆದ್ಮೇಲೂ ಕೂಡ ಸಚಿವರು ಅಂತಲೇ ಇತ್ತು. ಆದ್ರೆ ಯಾವಾಗ ಎರಡನೇ ಪಟ್ಟಿಯಲ್ಲಿ ಯಾವಾಗ ಇವ್ರಿಗೆ ಸಚಿವ ಸ್ಥಾನ ಸಿಗ್ಲಿಲ್ವಲ್ಲ, ಆಗ ಮಾಜಿ ಸಚಿವರು ಅಂತೇಳಿ ಬೋರ್ಡ್ ಹಾಕಿದ್ರು. ಅದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಂದ್ರೆ ರಾಜಣ್ಣ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಂದು ಹೋಪ್ಸ್ ಇತ್ತು, ಸೆಕೆಂಡ್ ಟರ್ಮ್ ಅಲ್ಲಿ ಆದ್ರೂ ಕೂಡ ನನಗೆ ಚಾನ್ಸ್ ಕೊಡ್ತಾರೆ, DK ಶಿವಕುಮಾರ್ ಅವರ ಸಚಿವ ಸಂಪುಟದಾದ್ರೂ ಕೂಡ ಚಾನ್ಸ್ ಕೊಡ್ತಾರೆ ಅಂತಂತ ಹೇಳಿ ಒಂದು ಹೋಪ್ಸ್ ಇತ್ತು. ಆದ್ರೆ ಅದು ಯಾವಾಗ ಅವರ ಕನಸು ನನಸಾಗ್ಲಿಲ್ವಲ್ಲ, ಸೊ ಆಗ ಅವರು ಈಗ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. 2028ರ ಚುನಾವಣೆಗೆ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡಲ್ಲ. ಇದನ್ನ ನೀವು ಇವತ್ತೇ ಬರೆದಿಟ್ಕೊಂಡ್ಬಿಡಿ. ಈಗಾಗಲೇ JDS ಅವ್ರ ಜೊತೆ ಮಾತುಕತೆ ಆಗಿರುವಂತಹದ್ದು, JDS ಪಕ್ಷಕ್ಕೆ ಹೋಗ್ತಾರೆ. ಆಮೇಲೆ ರಾಜಣ್ಣ ಅವ್ರನ್ನ ನೀವು ಅಷ್ಟು ಈಸಿಯಾಗಿ ತೆಗೆದುಕೊಳ್ಬೇಡಿ. ಅವ್ರಿಗೂ ಕೂಡ ಒಂದು ಪ್ರಬಲ ಸಮುದಾಯ ಅವರ ಹಿಂದೆ ಇರುವಂತಹದ್ದು. ವಾಲ್ಮೀಕಿ ಸಮುದಾಯದ ಜನಾಂಗ ಅವರ ಹಿಂದೆ ಇರುವಂತಹದ್ದು. ಜೊತೆಗೆ DCC ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹದ್ದು. DCC ಬ್ಯಾಂಕ್ನ ಒಟ್ಟು ಇಡೀ ಕರ್ನಾಟಕದಾದ್ಯಂತ ಸುಮಾರು 25 ಲಕ್ಷ ಜನ DCC ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲರೂ ಕೂಡ ರಾಜಣ್ಣ ಅವರ ಪರವಾಗಿ, ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ, ರಾಜಣ್ಣ ಅವರು ಸಿದ್ದರಾಮಯ್ಯ ಅವರು ಹೇಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಇಡೀ ರಾಜ್ಯದ ನಾಯಕರು ಅವರ ಮಾತನ್ನ ಕೇಳ್ತಾರೋ, ಅದೇ ರೀತಿಯಾಗಿ ರಾಜಣ್ಣ ಅವ್ರ ಮಾತನ್ನು ಕೂಡ ಕೇಳ್ತಾರೆ DCC ಬ್ಯಾಂಕ್ನ ಸದಸ್ಯರುಗಳೆಲ್ಲರೂ. ಸೊ ಹಾಗಾಗಿ
ಕೇವಲ ತುಮಕೂರಿಗೆ ಮಾತ್ರ ಅಂತಲ್ಲ, ತುಮಕೂರಿನಿಂದ ಹಿಡಿದು ಬೆಳಗಾವಿಯವರೆಗೂ ಕೂಡ ಅವರ ಒಂದು ಕೆಪಾಸಿಟಿ, ಅವರ ಒಂದು ಸ್ಟ್ರಾಟಜಿ ಅಥವಾ ಅವರ ಒಂದು ಸಿದ್ಧಾಂತಗಳು ಅಥವಾ ಅವರ ಒಂದು ಸ್ಟ್ರೆಂತ್ ಬೆಳಗಾವಿಯವರೆಗೂ ಕೂಡ ಇದೆ. ಅವರ ಒಂದು ಶಕ್ತಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿ ರಾಜಣ್ಣ ಕೂಡ ಇರುವಂತಹದ್ದು. ತುಮಕೂರಿನಲ್ಲಿ ಇವತ್ತು ಕೂಡ ಜಿ ಪರಮೇಶ್ವರ್ ಅವರನ್ನ ಬಿಟ್ರೆ ಅತಿ ಪ್ರಭಾವಿ ನಾಯಕ ಅಂತಂದ್ರೆ ಕೆ.ಎನ್. ರಾಜಣ್ಣ. ಕೆ.ಎನ್. ರಾಜಣ್ಣ ಅವರು ಯಾವುದೇ ಪಕ್ಷದಲ್ಲಿ ನಿಂತ್ಕೊಂಡ್ರು ಕೂಡ ಅವರು ಈಸಿಯಾಗಿ ಗೆದ್ಕೊಂಡ್ ಬರ್ತಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಏನಂತಂದ್ರೆ ಕೆ.ಎನ್. ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ರ, ಸಿದ್ದರಾಮಯ್ಯನವ್ರಿಗೆ ಕೈಕೊಟ್ರ. ಯಾಕಂದ್ರೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ವ್ಯಕ್ತಿ ರಾಜಣ್ಣ. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ಈಗ ಕೈ ಕೊಡುವಂತಹ ಒಂದು ಪರಿಸ್ಥಿತಿಗೆ ರಾಜಣ್ಣ ಅವರು ಬಂದು ಬಿಟ್ರ ಅನ್ನೋದು ಕೂಡ ಇಲ್ಲಿರುವಂತಹ ಒಂದು ವಿಚಾರ. ನಿನ್ನೆ ನಡೆದಂತಹ ವಿದ್ಯಮಾನಗಳಿದೆಯಲ್ಲ, ಆ ವಿದ್ಯಮಾನಗಳು ಮುಂಬರುವಂತಹ 2028ರ ಚುನಾವಣೆಗೆ ಸಾಕ್ಷಿಯಾಗಿರುವಂತಹದ್ದು. ಈಗಿನಿಂದಲೇ ರಾಜಣ್ಣ ಅವರು ಜೆಡಿಎಸ್ ಪಕ್ಷದಲ್ಲಿ ಯಾವ ರೀತಿಯಾಗಿ ಅವರ ಒಂದು ಕಾರ್ಯಕರ್ತರನ್ನ ತನ್ನ ಕಡೆ ಸೆಳೆಯಬೇಕು ಅದೆಲ್ಲವನ್ನೂ ಕೂಡ ತಮ್ಮ ಮಗನ ಮುಖಾಂತರ ಕೆ.ಎನ್. ರಾಜಣ್ಣ ಅವರು ಮಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಕೆ.ಎನ್. ರಾಜಣ್ಣ ಕಾಂಗ್ರೆಸ್ ಪಕ್ಷವನ್ನ ತೊರೆದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಇದು ನಷ್ಟ. ಯಾಕಂದ್ರೆ ತುಮಕೂರಿನ ಒಂದು ಕ್ಷೇತ್ರ ಕಾಂಗ್ರೆಸ್ ಏನು ಇಲ್ಲಿವರೆಗೂ ಕೂಡ ಒಂದು ಕಾಂಗ್ರೆಸ್ನ ಪಾಲಾಗಿತ್ತಲ್ಲ, ಅದು ಜೆಡಿಎಸ್ ತೆಕ್ಕೆಗೆ ಹೋಗುತ್ತೆ. ಅಂದ್ರೆ ಜೆಡಿಎಸ್ ಅವ್ರಿಗೇನು ಹೊಸದೇನಲ್ಲ, ಈ ಹಿಂದೆ ಜೆಡಿಎಸ್ ಪಕ್ಷದಲ್ಲೇ ಇದ್ದಂಥವ್ರು. ಜೆಡಿಎಸ್ ನ ಒಂದು ಸಿದ್ಧಾಂತಗಳು ಎಲ್ಲವೂ ಕೂಡ ಅವರಿಗೆ ರಾಜಣ್ಣ ಅವರಿಗೆ ಗೊತ್ತಿರುವಂತಹದ್ದೇ. ಸೊ ಹಾಗಾಗಿ ಜೆಡಿಎಸ್ ಪಕ್ಷಕ್ಕೆ ಹೋದ್ರೂ ಕೂಡ ಏನು ಅಚ್ಚರಿ ಏನಿಲ್ಲ. ಆಮೇಲೆ ಜೆಡಿಎಸ್ ಪಕ್ಷ ಅವರಿಗೆ ಈಗಾಗಲೇ ಎಲ್ಲವನ್ನೂ ಕೂಡ ಕೊಟ್ಟಿರುವಂತಹದ್ದೇ. ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಅವ್ರ ಜೊತೆ ಎಲ್ಲರ ಜೊತೆನೂ ಕೂಡ ಒಳ್ಳೆಯ ಒಂದು ಒಡನಾಟವನ್ನ ಕೆ.ಎನ್. ರಾಜಣ್ಣ ಅವರು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೆ.ಎನ್. ರಾಜಣ್ಣ ಅವರು ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಜೆಡಿಎಸ್ ಪಕ್ಷಕ್ಕೆ ಕಾಲಿಡುವಂತಹ ಒಂದು ಮುನ್ಸೂಚನೆಯನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ಅವರು ಕೊಟ್ಟಿರುವಂತಹದ್ದು. ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.